ವೀರ್ ಸಾವರ್ಕರ್ ಅವರು ಟೂ ನೇಷನ್ ಥಿಯರಿ ಫಸ್ಟ್ ಪ್ರಪೋಸ್ ಮಾಡಿದ್ರು. ಈ ದೇಶ ವಿಭಜನೆ ಆಗ್ಬೇಕಂದ್ಬಿಟ್ಟು ಅವ್ರ ಗುರುಗಳು ಸಜೆಸ್ಟ್ ಮಾಡಿದ್ದು. ನೋಡಿ ಇತಿಹಾಸ ಕಳ್ಕೊಂಡ್ರಿ. ಹೇಳಿದೆ ಹೊರತು ನಾನು ಅವ್ರು ಯತ್ನಾಳ್ ಸಾಹೇಬ್ರು ಮಾತನಾಡೋ ಸಂದರ್ಭದಲ್ಲಿ ಇಲ್ಲ ಏನಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಸ್ಲಾಂ ಬಗ್ಗೆ ಮಾತಾಡೋದು ತಕರಾರಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಕೂಡ ಹೇಳಿದ್ರು, ಅವರು ಬುದ್ಧಿಸಮ್ ಅನ್ನ ಸ್ವೀಕಾರ ಮಾಡಬೇಕಾದ್ರೆ 14 ವರ್ಷ ಅಧ್ಯಯನ ಮಾಡಿದ್ರು ಅಧ್ಯಕ್ಷರೇ. ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಎಲ್ಲ ನಾವೇ ನಿಮ್ ತಕರಾರು ಮಾಡ್ತಾ ಅಧ್ಯಯನ ಮಾಡಿದ್ದಾರೆ. ಅವಾಗ ಹೇಳಿದ್ದಾರೆ ಅಂಬೇಡ್ಕರ್ ಅವರು ಪಾಕಿಸ್ತಾನ ವಿಭಜನೆ ಬಗ್ಗೆನೂ ಬರೆದಿದ್ದಾರೆ ಅಧ್ಯಕ್ಷರೇ. ಅವರು ಬರೀ ಅರ್ಧ ಹೇಳಿದ್ರು. ಅದ್ರಲ್ಲೇ ಸಜೆಸ್ಟ್ ಮಾಡಿರೋದು ದೇಶ ಧರ್ಮದ ಆಧಾರದ ಮೇಲೆ ಫಸ್ಟ್ ಪ್ರಪೋಸಲ್ ಕೊಟ್ಟಿದ್ದು ಯಾರು ಅಂತ ಸ್ವಲ್ಪ ಅವ್ರು ತಿಳಿಸ್ಬೇಕು. ಜೊತೆ ಜೊತೆಗೆ ಇವರು ಅದು ಒಂದೇ ಬುಕ್ ಅಲ್ಲ, ಬಾಬಾ ಸಾಹೇಬ್ ರಿಡಲ್ಸ್ ಇನ್ ಹಿಂದೂಯಿಸಂ ಅದು ನಾನು ಓದ್ಬಿಟ್ಟು ಅದು ನಾನು ಇಲ್ಲಿ ಹೇಳಿ. ಆದ್ರೆ ಈ ಟೂ ನೇಷನ್ ಥಿಯರಿ ಫಸ್ಟ್ ಪ್ರಪೋಸಲ್ ಯಾರು ಕೊಟ್ಟಿದ್ದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಟೂ ನೇಷನ್ ಥಿಯರಿ ಇಂಡಿಯಾ ಪಾಕಿಸ್ತಾನ ಅವಕಾಶ ಕೊಟ್ಟಿದ್ರು. ಹಂಗ ಅವಕಾಶ ವೀರ್ ಸಾವರ್ಕರ್ ಅವರು ಟೂ ನೇಷನ್ ಥಿಯರಿ ಫಸ್ಟ್ ಪ್ರಪೋಸ್ ಮಾಡಿದ್ದು. ಈ ದೇಶ ವಿಭಜನೆ ಆಗ್ಬೇಕಂದ್ಬಿಟ್ಟು ಅವ್ರ ಗುರುಗಳು ಸಜೆಸ್ಟ್ ಮಾಡಿದ್ದು. ನೋಡಿ ಇತಿಹಾಸ ಕಳ್ಕೊಂಡ್ರಿ. ದಾಖಲೆ ಕೊಡ್ರಿ. ಆಯ್ತು, ಮಾತಾಡಿದ್ರಲ್ಲ. ಗುರುಗಳ ಬಗ್ಗೆ ಇವರಿಗೆ ಗೊತ್ತಿಲ್ಲ. ಆಯ್ತು, ಚಾಲೆಂಜ್ ತಿಳ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ನೇರು ಅಲ್ಲ ಅದ್ರ ಬಗ್ಗೆ ಆಕ್ಷೇಪ ಮಾಡಿದ್ದಾರೆ. ಎಷ್ಟು ವರ್ಷ ಅಂತ ಹೇಳ್ತೀರಾ ಸರ್? ಸಾವರ್ಕರ್ ಅವ್ರು ಏನ್ ಮಾಡಿದ್ರು ಅದನ್ನು ಹೇಳಿ. ಕಾಂಗ್ರೆಸ್ ಪ್ರಿಯಾಂಕಾ ಅವರೇ ಆಮೇಲೆ ಸರ್ ರಿಡಲ್ಸ್ ಇನ್ ಹಿಂದೂಯಿಸಂ ನೋಡಿ ಓದಿದ್ದೀರಾ? ಪ್ರಿಯಾಂಕಾ ಅವರೇ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದಾರಲ್ಲ, ಸುಮ್ಮನೆ ನೀವು ಏನೋ ನಾನಲ್ಲ ಸರ್, ಬಾಬಾ ಸಾಹೇಬ್ ಹೇಳಿದ್ದು ನೀವು ಓದಿದ್ದೀರಾ ಅಂತ ಹೇಳ್ತಾ ಇದ್ರಲ್ಲ. ಅದ್ರ ಬಗ್ಗೆ ನೋಡಿ, ಬ್ರಹ್ಮ ಬಗ್ಗೆ ಬರ್ದಾರ, ಮಹೇಶ್ವರ್ ಬಗ್ಗೆ ಬರ್ದಾರ, ಚರ್ಚೆ ಮಾಡ್ತಿರೋದ್ರಲ್ಲಿ ಎಲ್ಲ ಗೊತ್ತಿರುವಂತ ವಿಚಾರವೇ. ನಾನು ಹೇಳ್ತೀನಿ ಎಲ್ಲ ವಿಚಾರ ಗೊತ್ತಿಲ್ಲ. ನಾನು ಸ್ವಾಮಿ ಮಾತಾಡಿ. ವೀರ್ ಸಾವರ್ಕರ್ ಓದಿವಿ. ನಾನು ಸ್ವಾಮಿ ಮೈಕ್ ಯಾಕೆ ಇಷ್ಟ ಸರಿ ಇತ್ತು. ಮೈಕ್